ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರ ಅನ್ಕೊತೀನಿ. ಇವತ್ತಿನ ವಿಡಿಯೋ ಒಳಗೆ ಆ್ಯಕ್ಚುಲಿ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಜುಕೇಷನ್ ಹೆಂಗಿರ್ತೈತಿ ಅಂಥೇಳಿ ಹೇಳ್ಕೊತ ಹೋಗಿದ್ದೆ. ಬಟ್ ನನಗೆ ಭಾಳ ಜನ ಕಮೆಂಟ್ಸ್ ಮಾಡಿದ್ರೆ ಅದ್ರೊಳಗೆ ಒಂದೆರಡು ಪಾಯಿಂಟ್ಸ್ ನಾನು ಮರೆತು ಬಿಟ್ಟಿದ್ದೆ. ಪ್ರೀ ಸ್ಕೂಲ್ ಆಗಲಿ, ಡೇ ಕೇರ್ ಆಗಲಿ, ಇಲ್ಲೆಲ್ಲ ಸ್ಟಡೀಸ್ ಸಿಲೆಬಸ್ ಹೆಂಗೆ ಫಾಲೋ ಮಾಡ್ತಾರೆ, ಎದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಥೇಳಿ ನಾನೊಂದು ವಿಡಿಯೋ ಮಾಡಿದ್ದೆ. ಬಟ್ ನಾನು ಒಂದೆರಡು ಪಾಯಿಂಟ್ಸ್ ಮರ್ತಿದ್ದೆ. ಭಾಳ ಜನ ಕೇಳಿದ ತಕ್ಷಣ ನೆನಪಾಯ್ತು. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಹೆಂಗೆ ಇರ್ತೈತಿ ಪ್ರೀ ಸ್ಕೂಲ್ ಒಳಗೆ ಅಂಥೇಳಿ ಭಾಳ ಜನ ಕೇಳಿದ್ರೆ ಈ ವಿಡಿಯೋ ಮುಖಾಂತರ ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಅಮೇರಿಕಾ ಒಳಗೆ ಫೀಸ್ ಸ್ಟ್ರಕ್ಚರ್ ಹೆಂಗೆ ಇರ್ತೈತಿ, ಪ್ರೀ ಸ್ಕೂಲ್ ಆಗಲಿ, ಡೇ ಕೇರ್ ಆಗಲಿ ಅಂತ ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಪ್ರೀ ಸ್ಕೂಲ್ ಆರ್ ಡೇ ಕೇರ್ ಅಂತ ಬಂದರೆ ಎರಡು ಥರ ಬರ್ತಾವೆ. ಒಂದು ಪ್ರೈವೇಟ್ ಸೆಕ್ಟರ್, ಇನ್ನೊಂದು ಗೌರ್ಮೆಂಟಲ್ಲಿ ಬರ್ತೈತಿ. ಆದ್ರೆ ಅವ್ರಿಗೆ ಲೋ ಇನ್ಕಮ್ ಇರೋವ್ರಿಗೆ ಲಾಟ್ರಿ ಸಿಸ್ಟಮ್ ಥರ ಮಾಡಿ ವೆರಿ ಲೋ ಇನ್ಕಮ್ ಇರೋವ್ರಿಗೆ ಅಷ್ಟೇ ಗೌರ್ಮೆಂಟ್ ಇಲ್ಲಿ ಪ್ರೀ ಸ್ಕೂಲನ್ನು ಪ್ರೊವೈಡ್ ಮಾಡ್ತೈತಿ. ಪ್ರೀ ಸ್ಕೂಲ್ ಅಂತಂದ್ರೆ 4+ ಇರಬೇಕು ಕಿಡ್ಸ್. ಸೊ ಅವ್ರಿಗೆಲ್ಲ ಫ್ರೀನ ಪ್ರೊವೈಡ್ ಮಾಡ್ತೈತಿ ಇಲ್ಲಿ ಗೌರ್ಮೆಂಟ ಎಜುಕೇಷನ್. ಬಟ್ ಪ್ರೈವೇಟ್ ಬಂದುಬಿಟ್ಟು ಭಾಳ ಫೀಸ್ ಸ್ಟ್ರಕ್ಚರ್ ಅಂತೂ ಸಿಕ್ಕಾಪಟ್ಟಿ ಹಾಯ್ ಇರ್ತೈತಿ. ಸಿಕ್ಕಾಪಟ್ಟಿ ಹಾಯ್ ಅಂದ್ರೆ ಅಷ್ಟೋ ಇಷ್ಟೋ ಅಲ್ಲ, ಭಾಳ ಅಂದ್ರೆ ಭಾಳ ಜಾಸ್ತಿ ಇರ್ತೈತಿ. ಇನ್ ಜನರಲ್ ಆಗಿ ಮೋಸ್ಟ್ ಆಫ್ ದ ಎಲ್ಲ ಕಡೆಯೂ ಇಂಡಿಯಾ ಒಳಗಾಗಲಿ ಇಲ್ಲಾಗಲಿ ಎಲ್ಲರೂ ಫೀಸ್ ಎಷ್ಟು ಅವರ್ಸ್ ಬರ್ತಾರೆ ಅದರ ಮೇಲೇ ಡಿಸೈಡ್ ಮಾಡ್ತಾರೆ. ಇಲ್ಲೂ ಹಾಗೆ ಇರ್ತೈತಿ. ಹಾಫ್ ಡೇ, ಫುಲ್ ಡೇ ಅಂಥೇಳಿ ಎರಡು ಥರ ಇರ್ತೈತಿ. ಆ್ಯಂಡ್ ಮತ್ತು ಆಫ್ಟರ್ ಸ್ಕೂಲ್ದವ್ರಿಗೆ ಇನ್ನೊಂದು ಪ್ರೋಗ್ರಾಮ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಅದು ಹೆಂಗಂತಂದ್ರೆ, ಈಗ ಎಷ್ಟೊಂದು ಜನ ಪೇರೆಂಟ್ಸ್ ವರ್ಕ್ ಮಾಡ್ತಿರ್ತಾರೆ ಮಾರ್ನಿಂಗ್ ಟು ಈವ್ನಿಂಗ್. ಅವ್ರಿಗೆ ಸ್ಕೂಲಿಂದ ಬಂದ್ರೆ ಇಲ್ಲಿ ಮಕ್ಕಳಿಗೆ ಒಬ್ಬೊಬ್ಬರ ಇಂಡಿಯಾ ಒಳಗೆ ಹೆಂಗೆ ಬಿಟ್ಟು ಹೋಗ್ತಾರಲ್ಲ ಹಾಗೆಲ್ಲ ಬಿಟ್ಟು ಹೋಗೋಕೆ ಆಗಂಗಿಲ್ಲ. ಯಾರೇ ಪೇರೆಂಟ್ಸ್ ಇರಬೇಕು. ಇಲ್ಲಂತಂದ್ರೆ ಅವ್ರು ಎಲ್ಲರೇ ಆಫ್ಟರ್ ಸ್ಕೂಲ್ ಕೇರ್, ಟ್ಯೂಷನ್ ಥರ ಹಾಕಬೇಕು. ಆಫ್ಟರ್ ಸ್ಕೂಲ್ ಕೇರ್ ಅಂತಂತಂದ್ರೆ ಸ್ಕೂಲ್ ಒಳಗೆ, ಪ್ರೀ ಸ್ಕೂಲ್ ಒಳಗೆ ಅವರ ಹೋಗಿ ಯಾವ ಸ್ಕೂಲ್ ಇರ್ತೈತಲ್ಲ ಅದನ್ನು ಪಿಕ್ ಮಾಡ್ಕೊಂಡು ಬಂದು ಅವ್ರಿಗೆ ಸ್ನ್ಯಾಕ್ ಎಲ್ಲ ಕೊಟ್ಟು ಅವ್ರಿಗೆ ಏನಾರೇ ಆ್ಯಕ್ಟಿವಿಟೀಸ್, ಹೋಮ್ವರ್ಕ್ ಇದ್ರೆ ಮಾಡಿಸ್ತಾರೆ. ಅದಕ್ಕೆ ಆಫ್ಟರ್ ಸ್ಕೂಲ್ ಕೇರ್ ಅಂತಾರೆ. ಸೊ ಅದೇ ಥರ ಬೇರೆ ಬೇರೆ ಬರ್ತಾವೆ. ಸೊ ಯಾವ್ದು ಬೇಕಲ್ಲ ಅದನ್ನು ಚೂಸ್ ಮಾಡ್ಕೋಬೋದು. ಬಟ್ ಫೀಸ್ ಬಂದುಬಿಟ್ಟು ಎಲ್ಲದು ಡಿಫ್ರೆಂಟ್ ಇರ್ತೈತಿ. ಆಫ್ಟರ್ ಸ್ಕೂಲ್ ಕೇರಿಗೆ ಡಿಫ್ರೆಂಟ್ ಇರ್ತೈತಿ. ಆಮೇಲೆ ಫುಲ್ ಡೇ ಇದ್ದವ್ರಿಗೆ ಡಿಫ್ರೆಂಟ್ ಇರ್ತೈತಿ. ಹಾಫ್ ಡೇಗೆ ಡಿಫ್ರೆಂಟ್ ಇರ್ತೈತಿ. ಆಮೇಲೆ ಇಲ್ಲಿ ಎವ್ರಿ 2 ವೀಕ್ಸ್ ಪೇ ಮಾಡೋದು ಇರ್ತೈತಿ. ಆ್ಯಕ್ಚುಲಿ ಇಲ್ಲಿ ಹೆಂಗೆ ಸ್ಯಾಲ್ರಿನೂ ಎವ್ರಿ 2 ವೀಕ್ಸ್ ಪೇ ಮಾಡ್ತಾರಲ್ಲ, ಹಂಗೆ ಮಂತ್ಲಿ ಫೀಸ್ ಪೇ ಮಾಡೋದು ಇರೋಂಗಿಲ್ಲ. ವೀಕ್ಲಿ ಆರ್ 2 ವೀಕ್ ಬೈ ವೀಕ್ಲಿ ಇರ್ತೈತಿ. ಸೊ ಹಿಂಗಾಗಿ ಅವ್ರು ಅದೇ ಥರನ. ಬಟ್ ಓವರಾಲ್ ಇಲ್ಲಿ ಫೀಸ್ ಭಾಳ ಹೈ ಇರ್ತೈತಿ. ಸೊ ನಾನೀಗ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಹಾಫ್ ಡೇ ಬಂದುಬಿಟ್ಟು 2 ಡೇಸ್ ಬರ್ತಾರೋ, 3 ಡೇಸ್ ಬರ್ತಾರೋ, 5 ಡೇಸ್ ಬರ್ತಾರೋ ಅದ್ರ ಮೇಲೆ ಫೀಸ ಡಿಸೈಡ್ ಮಾಡ್ತಾರೆ. 2 ಡೇಸೋ, 3 ಡೇಸೋ, 5 ಡೇಸ್ ಅಂಥೇಳಿ ಬೇರೆ ಬೇರೆ ಥರ ಫೀಸ್ ಇರ್ತೈತಿ. ಅದ್ರೊಳಗೆ ನಾವು ಚೂಸ್ ಮಾಡ್ಕೋದಿರ್ತೈತಿ. 2 ಡೇಸ್ ಹಾಫ್ ಡೇ ಬಂದ್ರೆ $250 ವೀಕ್ಲಿ. ನಾನು ಮಾತಾಡ್ತಾ ಇರೋದು ಪ್ಲೀಸ್ ದಯವಿಟ್ಟು ಕರೆಕ್ಟಾಗಿ ಕೇಳ್ರಿ. ನಾನು ಹೇಳ್ತಾ ಇರೋದು ವೀಕ್ಲಿ 2 ಡೇಸಿಗೆ. 5 ಡೇಸ್ ಬಂದುಬಿಟ್ಟು ವೀಕ್ಲಿ $600 or $700 ಡಿಪೆಂಡ್ಸ್ ಆನ್ ಸ್ಕೂಲ್. ಎಷ್ಟು ಅದ್ರ ಮೇಲೆ ರೇಟಿಂಗ್ ಇರ್ತೈತಿಲ್ಲ ಅದರ ಪ್ರಕಾರ ಇರ್ತೈತಿ. ಆದರೆ ನಾನು ಹೇಳ್ತಾ ಇರೋದು ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಮಾಡತ್ತೀನಿ. ಅದು ಹಾಫ್ ಡೇ ಇನ್ ದ ಸೆನ್ಸ್ 3 to 4 hours ಅಷ್ಟೇ ಹೋಗ್ತಾರೆ. ಅಷ್ಟಕ್ಕೆ ವೀಕ್ಲಿ $700 5 ಡೇಸ್ಗೆ. 3 ಡೇಸ್, 2 ಡೇಸ್, 4 ಡೇಸ್ಗೆಲ್ಲ ಮತ್ತು ಇದೇ ಥರ ಡಿಫ್ರೆಂಟ್ ಆಗಿರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಡೇಗೆ ನಾನು ನನ್ನ ಮಗಳಿಗೆ ಕಳಿಸ್ತಿದ್ದೆ ಡೇ ಕೇರ. ನಾನು ಪೇ ಮಾಡ್ತಿದ್ದೆ ಮಂತ್ಲಿ ಫುಲ್ ಡೇಗೆ $2,800 ಫುಲ್ ಡೇ. ವೀಕ್ಲಿ ಆ್ಯಕ್ಚುಲಿ ವೀಕ್ಲಿ ಪೇ ಅಂದರೆ ನಾನು ಓವರಾಲಾಗಿ ನಾನು ನಿಮ್ಗೆ ಮಂತ್ಲಿ ಎಷ್ಟು ಕೊಡ್ತಿದ್ದೆ ಅಂತ ಹೇಳತ್ತೀನಿ. ಅದನ್ನು ನೋಡ್ಕೊರಿ. 4 ವೀಕ್ಸ್ ಆದರೆ ಎಷ್ಟಾಗ್ತೈತಿ. ಸೇಮ್ ಅದೇ ಥರನೂ ಎವ್ರಿ ಡೇ ಎಷ್ಟು ದಿನ ಫುಲ್ ಡೇ ಬರ್ತಾರಲ್ಲ, ಹಾಫ್ ಡೇ ಬರ್ತಾರೋ, ಫುಲ್ ಡೇ ಬರ್ತಾರೋ ಆ ಥರ ಫೀಸ್ ಸ್ಟ್ರಕ್ಚರ್ ಇರ್ತೈತಿ. ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಸ್ವಲ್ಪ ಕಡಿಮೆ ಇರ್ತೈತಿ. ಯಾಕಂತಂದ್ರೆ ಭಾಳ ಅಂದ್ರೆ ಅವ್ರು 3 to 4 hours ಅಷ್ಟೇ ಇರೋರು ಇರ್ತಾರೆ.
ಕಡಿಮೆ ಅಂತಂದರೆ ಮಿನಿಮಮ್ $500 ವೀಕ್ಲಿ. ಬಟ್ ಇವಾಗ ಇಲ್ಲೆಲ್ಲ ರೂಲ್ಸ್ ಇರೋದ್ರಿ ಇದು ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತೈತೆ ಅಂತಂದರೆ ಇಲ್ಲಿ ಗೌರ್ಮೆಂಟ್ ರೂಲ್ಸ್ ಐತಿ 13 ಅಬಾವ್ ಇರ್ಬೋದು ಅವರು ಒಬ್ಬೊಬ್ಬರ ಮಕ್ಕಳು. 13 ಬಿಲೋ ನಾವು ಲಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಇಲ್ಲಿ ಅಲೋ ಮಾಡೋಂಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ರೂಲ್ಸ್ ಎಲ್ಲ ಭಾಳ ಸ್ಟ್ರಿಕ್ಟ್ ಅದಾವ. ಸೊ ಯಾರೂ ಆ ಥರ ಪೇರೆಂಟ್ಸ್ ರಿಸ್ಕ್ ತೊಗೊಳಂಗಿಲ್ಲ. ಎಲ್ಲರೂ ಮಕ್ಕಳಿಗೆ ಆಫ್ಟರ್ ಸ್ಕೂಲ್ ಕೇರ್ ಹಾಕಬೇಕಾಗ್ತೈತಿ ಇಫ್ ಪೇರೆಂಟ್ಸ್ ಅವೈಲೇಬಲ್ ಇಲ್ಲ ಅಂತಂದರೆ. ಸೊ ಜನ್ರಲಿ ಒನ್ ಆಫ್ ದ ಪೇರೆಂಟ್ ಅವೈಲೇಬಲ್ ಯಾರಾದರೂ ಇರಲಿಲ್ಲ ಅಂತಂದರೆ ಈ ಥರ ಮೋಸ್ಟ್ ಆಫ್ ದ ಕಿಡ್ಸಿಗೆ ಆಫ್ಟರ್ ಸ್ಕೂಲ್ ಕೇರ್ ಪ್ರೋಗ್ರಾಮ್ ಸೇಮ್ ಸ್ಕೂಲಲ್ಲೂ ಇರ್ತೈತಿ, ಪ್ರೀ ಸ್ಕೂಲಲ್ಲೂ ಇರ್ತೈತಿ, ಡೇ ಕೇರಲ್ಲೂ ಇರ್ತೈತಿ. ಓವರಾಲ್ ಇಲ್ಲಿ ಪ್ರೈವೇಟ್ ಸ್ಕೂಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ. ಯಾರಿಗೆ ಲೋ ಇನ್ಕಮ್ ಇರ್ತೈತಿಲ್ಲ ಅವರು ಲಾಟ್ರಿ ಒಳಗೆ ಫಾರ್ಮ್ ಫಿಲ್ಲಪ್ ಮಾಡಿ ವೇಟ್ ಮಾಡಿ ಕಿಡ್ಸ್ 4 ಇಯರ್ ಟರ್ನ್ ಆದಮೇಲೆ ಅವ್ರಿಗೆ ಜನ್ರಲಿ ಇಲ್ಲಿ ಎಲ್ಲ ಮೋಸ್ಟ್ ಆಫ್ ದ ಪೀಪಲ್ ಪಬ್ಲಿಕ್ ಸ್ಕೂಲ್ ಹಾಕೋದು. ಬಟ್ ಇನ್ನು ಅನಿವಾರ್ಯ ಏನು ಮಾಡೋಕ್ಕಾಗಿಲ್ಲ. ಕೆಲವೊಂದು ಸಲ ಯಾರೂ ಇಲ್ಲ ಅಂತಂತಂದ್ರೆ ಹಾಕಬೇಕಾಗ್ತೈತಿ. ಸಮ್ ಟೈಮ್ ನೋ ಚಾಯ್ಸ್. ಬಟ್ ಇಲ್ಲಿ ಡೇ ಕೇರ್ ಆಗಲಿ ಪ್ರೀ ಸ್ಕೂಲ್ ಆಗಲಿ ಭಾಳ ಎಕ್ಸ್ಪೆನ್ಸಿವ್ ಇರ್ತೈತಿ. ಹೆಂಗೆ ಬರ್ತೈತಿ ಎಲ್ಲ ಕಡೆ ಅದೇ ಡಿಫ್ರೆಂಟ್. ನಮ್ಮ ಇಂಡಿಯಾ ಒಳಗೆ ಅಲ್ಲಿನೂ ಜಾಸ್ತಿ ಐತಿ ಅಲ್ಲೇ ಪ್ರಕಾರ ನೋಡಿದ್ರೆ. ಬಟ್ ಕಂಪ್ಯಾರಿಟಿವ್ಲಿ ಇಲ್ಲಿಗಿಂತ ಬೆಟ್ರ್. ಆಮೇಲೆ ಎಜುಕೇಷನ್ ವೈಸ್ ಓವರಾಲ್ ಎಲ್ಲ ಕಡೆ ಬೆಸ್ಟ್ ಐತಿ. ಸೊ ನನ್ನ ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.